ತಲೆ ಕೆಟ್ಟಿದ್ಯಾ? ಯಾಕೆ ಕಾರ್ ಗಡ್ಡಾಗ್ತಾ ಇದ್ದೀರಾ? ಓಹೋ, ಇದಕ್ಕೇನಾ ಒಬ್ರಾದ್ಮೇಲೆ ಒಬ್ರು ಫೋನ್ ಮಾಡಿ ಎಲ್ಲಿದ್ಯಾ ಅಂತ ತಿಳ್ಕೊಳ್ತಾ ಇದ್ದಿದ್ದು? ಇಲ್ಲ ರಾಜೇಶ್ವರಿ, ತೀರ್ಥ ಏನೋ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು, ಮುಖ್ಯವಾದ ವಿಷಯ. ಅದಕ್ಕೆ ಫೋನ್ ಮಾಡ್ತಿದ್ವಿ. ಅಯ್ಯೋ ಮಾವ, ನನಗೆ ಹಾಕೊಟ್ಬಿಟ್ರಲ್ಲ, ಇದೇ ಮಾರಿ ಹಬ್ಬ ನನಗೆ. ಅದಕ್ಕೆ ಈ ರೀತಿ ಫಾಲೋ ಮಾಡ್ಕೊಂಡ್ ಬಂದು ಅಡ್ಡ ಹಾಕೋದಾ? ಏನಿದ್ರು ಆಫೀಸಿಗೆ ಬಂದು ಮಾತಾಡ್ಬೋದಿತ್ತಲ್ಲ. ಹಾಗಲ್ಲ ಅತ್ತೆ, ಈ ವಿಷಯ ಮನೆಯಲ್ಲಿ ಮಾತಾಡೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ನೀವು ಬಂದ್ಬಿಟ್ಟಿದ್ದೀರಿ, ಅದಕ್ಕೆ ನಿಮ್ಗೆ ಹುಡ್ಕೊಂಡು ಇಲ್ಲಿಗೆ ಬಂದ್ವಿ. ಇದನ್ನ ಹುಡ್ಕೊಂಡ್ ಬರೋದು ಅಂತ ಹೇಳೋದಿಲ್ಲ, ಫಾಲೋ ಮಾಡೋದು ಅಂತ ಹೇಳ್ತಾರೆ. ಹಾಗೆ ಅನ್ಕೊಳ್ಳಿ. ಏನ್ ಹಾಗೆ ಅನ್ಕೊಳ್ಳಿ? ಹಾಗೆ ಅನ್ಕೊಳ್ಳಿ ಅತ್ತೆ. ಈಗೇನ್ ಸರಿಯಾಗಿ ಹೇಳ್ತಿರೋ ಅಲ್ಲ ನಾ ಹೊರಡ್ಲಾ? ಬಾಬು, ಈಗ ಹೇಳ್ತೀನತ್ತೆ. ಅದೇನಂದ್ರೆ, ಬರೋ ಟೆನ್ಷನ್ ಅಲ್ಲಿ ಒಂದ್ ಕಾಲಿಗೆ ನನ್ ಚಪ್ಲಿ, ಇನ್ನೊಂದ್ ಕಾಲಿಗೆ ನಿಮ್ ಚಪ್ಲಿ ಹಾಕೊಂಡ್ ಬಂದಿದ್ದೀರಾ. ಅದಕ್ಕೆ ನಿಮ್ ಚಪ್ಲಿನ ನಾನ್ ಹಾಕೊಂಡ್ ಬಂದಿದ್ದೀನಿ, ನೋಡಿ ಇಲ್ಲಿ. ನನ್ನೇ ನಿಮ್ ತರ ಸಿಲ್ಲಿ ಅಂತ ಅನ್ಕೊಂಡಿದ್ದೀರಾ? ನಾನು ಸರಿಯಾದ ಚಪ್ಪಲಿನೇ ಹಾಕೊಂಡ್ ಬಂದಿದ್ದೇನೆ, ನೋಡಿಲಿ. ನಾನು ಆಗ್ಲೇ ಹೇಳಿಲ್ವಾ ನಿಮ್ಗೆ? ಮಾಮ್ ತುಂಬಾ ಪರ್ಫೆಕ್ಷನಿಸ್ಟ್ ಅಂತ. ಅದೆಷ್ಟೇ ಬಿಸಿ ಇದ್ರು ಮಾಮ್ ಇದನ್ನೆಲ್ಲ ಮರೆಯಲ್ಲ. ಹೌದೌದು, ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಅದು ನೀವು ಅದ್ಲಿ ಬದ್ಲಿ ಚಪ್ಪಲಿ ಹಾಕೊಂಡು ಆಫೀಸ್ಗೆ ಹೋದ್ರೆ ನಿಮ್ಮ ರೆಪ್ಯುಟೇಷನ್ ಹಾಳಾಗುತ್ತಲ್ವಾ? ಅದಕ್ಕೆ ಓಡೋಡ್ ಬಂದ್ವಿ. ಸಾರಿ ಅತ್ತೆ. ಹೌದು ರಾಜೇಶ್ವರಿ, ನೀನು ಕೆಲಸದಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂತ ನಮಗೆ ಗೊತ್ತಲ್ವಾ? ಅದಕ್ಕೆ ಎಲ್ಲಿ ತಪ್ಪಾಗ್ಬಿಡುತ್ತೋ ಅಂತ ಹೀಗೆ ಮಾಡಿದ್ದಾರೆ. ಈಗೊಂದು ಸಾರಿ ಅವ್ರನ್ನ ಕ್ಷಮಿಸ್ಬಿಡು. ಎಲ್ಲ ಡ್ರಾಮಾ ಕಂಪನಿಯಿಂದ ಬಂದವ್ರ ತರ ಆಡ್ತಾ ಇದ್ದೀರಾ. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಚೆನ್ನಾಗಿರಲ್ಲ. ನಿಮ್ಮಿಂದ ನನ್ನ ಟೈಮ್ ವೇಸ್ಟ್ ಆಯ್ತು. ಸರಿ ರಾಜೇಶ್ವರಿ, ನೀನು ಹುಷಾರಾಗಿ ಹೋಗು. Yes!
ನಡೀರಮ್ಮ ಹೋಗೋಣ. ನಡ್ರಿ ಮಾವ. ಸಿಂಗಾರಿ ಸೀರೆ ಪರ್ಚೇಸಿಗೆ ಹೋದ್ರೆ ಬಾರ್ಡರ್ ಎಲ್ಲಿದೆ ಅಂತ ಹುಡುಕ್ತಾರಲ್ಲ, ಹಾಗೆ ಹುಡುಕ್ತಿದ್ದೀರಾ? ಇದು ಲಗ್ನ ಪತ್ರಿಕೆನೋ ಅಥವಾ ಬೇರೆ ಪತ್ರಿಕೆನೋ ಅಂತ ನೋಡ್ತಾ ಇದ್ದೀನಿ. ಅಲ್ಲ, ಇದ್ರಲ್ಲಿ ಯಾರ್ದೋ ಹೆಸರೇ ಕಾಣ್ತಿಲ್ವಲ್ಲ? ಅಯ್ಯ, ಎಲ್ಲೋ ಪ್ರಿಂಟ್ ಹಾಕೋ ಸಮಯದಲ್ಲಿ ಒಂದು ಪಿಂಟ್ ಬಿಟ್ಕೊಳ್ಳೋದಕ್ಕೆ ಹೋಗಿರ್ತಾನೆ ಬಿಡ್ರಿ. ನೀವೊಬ್ರು ಕುಡ್ದು ಜೀವನ ನಡೆಸ್ತಿದ್ದೀರಾ ಅಂದ್ರೆ ಎಲ್ರು ನಿಮ್ ತರನೇ ಇರ್ತಾರ ಅನ್ಕೊಂಡಿದ್ದೀರಾ? ಏನ್ರಿ ಸಿಂಗಾರಿ, ನಮ್ಮಂತ ಕುಡುಕರನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ. ನಾವಿರೋದ್ರಿಂದನೇ ತಾನೇ ದೇಶದ ವರಮಾನ ಏರ್ತಿರೋದು. ನಾವಿಲ್ಲ ಅಂದ್ರೆ ದೇಶದ ವರಮಾನೆ ಇಳಿದು ಬಿಡುತ್ತೆ. ಅದ್ಯಾರೋ ಕುಣಿಯಕ್ ಬರ್ದೇ ಇರೋರು ನೆಲನ ಡೊಂಕು ಅಂತ ಹೇಳಿದ್ರಂತೆ. ಹಾಗ್ ಮಾತಾಡ್ಬೇಡಿ ಚಿಕ್ಕ ಯಜಮಾನ್ರೆ. ಅಲ್ಲ, ದುಡಿಯೋದಕ್ಕೆ ಒಂದು ದಾರಿ ಮಾಡ್ಕೊಂಡ್ರೆ ದೇಶದ ಪರಿಸ್ಥಿತಿ ಚೆನ್ನಾಗಿರೋದಿಲ್ವಾ? ಸೋಮಾರಿಗಳ ತರ ಕೂತಿರೋರ್ನ ಕರ್ಸಿ ಕೈ ತುಂಬಾ ಕೆಲ್ಸ ಕೊಟ್ರೆ ಅವರು ಉದ್ಧಾರ ಆಗೋದಿಲ್ವಾ? ಕುಡಿಯೋದ್ರಿಂದ ದೇಶ ಉದ್ಧಾರ ಆಗತ್ತೆ ಅನ್ನೋದು ನಿಮ್ ವಾದ ಅಷ್ಟೇ. ಆದ್ರೆ ಕುಡಿಯೋರ್ಗಿಂತ ದುಡಿಯೋರಿದ್ರೇನೆ ದೇಶ ನಡೆಯೋದು. ನಿಮ್ಮ ಲಾಜಿಕ್ ತಪ್ಪು ಸಿಂಗಾರಿ. ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಾಯಾಗಿ ಕೆಲಸ ಮಾಡಿ ರಾತ್ರಿ ಬಂದು ಉಂಡು ಮಲಗ್ಬಿಡ್ತಾರೆ. ಆದ್ರೆ ನಾವು ಕುಡಿಯಕ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಬೆಳಿಗ್ಗೆ ಹಗಲು ಇರುಳು ಅನ್ನೋದೇ ಇಲ್ಲ. 24/7 ಕುಡಿತಾನೇ ಇರ್ತೀವಿ.